ದಾವಣಗೆರೆಯಲ್ಲಿ ಒಂದು ಚಿತ್ರಮಂದಿರ ಪೋಸ್ಟ್ಗಳನ್ನು ಹಾಕಿ ಚಿತ್ರ ಪ್ರದರ್ಶನ ಮಾಡಕ್ಕೆ ಮುಂದಾಗಿತ್ತು. ಅಂದರೆ ಅವ್ರಿಗೆ ಸ್ವಾಭಿಮಾನ ಇಲ್ಲದೆ ಇರುವಂಥದ್ದು ಇರಬೇಕು. ಈ ಥಿಯೇಟ್ರ್ ಯಾರಿದೆ ಗೊತ್ತಿಲ್ಲ ನನಗೆ. ಪರಭಾಷಾ ಸಿನಿಮಾ ರಿಲೀಸ್ ಮಾಡೋಕ್ಕೆ ಮುಂದಾಗಿತ್ತು. ಮಾಡ್ತಾರೆ ಇಲ್ಲ ಅಂತಲ್ಲ, ಆದರೆ ಈ ವ್ಯಕ್ತಿ ದುರಹಂಕಾರದ ಕಮಲ್ ಮಾತನಾಡಿರುವಂಥ ವಿಚಾರಕ್ಕಾದ್ರೂ ಕನಿಷ್ಠ ಸೌಜನ್ಯ ತೋರಿಸ್ಬೇಕಿತ್ತು ತಾನೇ, ಯಾವುದನ್ನು ಮಾಡಬೇಕು ಅಂಥೇಳಿ. ಇವತ್ತು ಈ ಕೊಂಗ ಕಮಲಾಸನ ವಿರುದ್ಧ ರಾಜ್ಯ ವ್ಯಾಪ್ತಿಯನ್ನು ಪ್ರತಿಭಟನೆ ನಡೀತು. ಆತ ಕ್ಷಮೆ ಕೇಳಿದರೆ ಮಾತ್ರ ತಗ್ಲೈ ಸಿನಿಮಾ ಮತ್ತು ಅವನ ಇತರ ಸಿನಿಮಾಗಳನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ತೀವಿ ಅಂತ ಹೇಳಿದ್ವಿ. ಆದರೆ ಈ ಕ್ಷಣದವರೆಗೂ ಆತ ಕ್ಷಮೆ ಕೇಳಿದ ಕಾರಣ ಆದರೂ ಈ ಮಂಡುತನದ ದಾವಣಗೆರೆಯಲ್ಲಿರ್ತಕ್ಕಂಥ ಚಿತ್ರಮಂದಿರ ಮಾಲೀಕರು ಅವನ ಸಿನಿಮಾವನ್ನು ವಾಲ್ಪೋಸ್ಟರ್ಗಳನ್ನ ಹಚ್ಚೋ ಮೂಲಕ ಕನ್ನಡದ ದ್ರೋಹ ಮಾಡುವಂಥ ಕೆಲಸ ಮಾಡಿದ್ರು. ಅದಕ್ಕೆ ಇವತ್ತು ಗೀತಾಂಜಲಿ ಚಿತ್ರಮಂದಿರ ಮಾಲೀಕರಿಗೆ ಮತ್ತು ವ್ಯವಸ್ಥಾಪಕರಿಗೆ ಎಚ್ಚರಿಕೆ ನೀಡುವಂಥ ಕೆಲಸ ಇವತ್ತು ಮಾಡೋಕ್ಕೆ ಬಂದಿದ್ವಿ. ಆದರೆ ವ್ಯವಸ್ಥಾಪಕರು ಇಲ್ಲ, ಮಾಲೀಕರು ಬೆಂಗಳೂರಲ್ಲಿರ್ತಾರೆ, ವ್ಯವಸ್ಥಾಪಕರು ಸಮೇತ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಪರವಾಗಿ ಸಿಬ್ಬಂದಿ ನಾಗರಾಜ್ ಅವರು ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ತಗ್ಲೈಫ್ ಸಿನಿಮಾವನ್ನು ಹಾಕಲ್ಲ, ಅವ್ರು ಕ್ಷಮೆ ಕೇಳೋವರೆಗೂ ಹಾಕಲ್ಲ ಅಂತ ಹೇಳಿದ್ದಾರೆ. ಅದಕ್ಕೂ ಮೀರಿ ಹಾಕ್ತು ಅಂದರೆ ಅವತ್ತು 5ನೇ ತಾರೀಕು ಇದು ಗೀತಾಂಜಲಿ ಒಂದೇ ಅಲ್ಲ, ಗೀತಾಂಜಲಿ ಇರ್ಬೋದು, ಅಶೋಕ ಇರ್ಬೋದು, ತ್ರಿಶೂಲ್ ಇರ್ಬೋದು, ತ್ರಿನೇತ್ರ ಇರ್ಬೋದು, SS ಮಾಲ್ ಇರ್ಬೋದು, ಯಾವುದೇ ಚಿತ್ರಮಂದಿರ ದಾವಣಗೆರೆಯಲ್ಲಿ ಆಗ್ತು ಅಂದರೆ ಅವರಿಗೆ ಈ ಕಪ್ಪು ಮಸಿ ಅವ್ರ ಮಕ್ಕಕ್ಕಂತೂ ಹಾಕೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತಯಾರಿ ಇದೆ. ಅದಕ್ಕೆ ನೀವು ತಯಾರಾಗ್ತೀರ ಅನ್ನೋದಾದರೆ ನೀವು ರೆಡಿಯಾಗಿ, ನಾವಂತೂ ರೆಡಿ ಇದ್ದೇವೆ. ನನ್ನ ಸಹೋದ್ಯೋಗಿ ಈಗ ದಾವಣಗೆರೆ ಪ್ರತಿನಿಧಿಯಾಗಿರುವಂಥ ಪುನೀತ್ ಆಪ್ತಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಯಾರೀ ದುರಹಂಕಾರದಿಂದ ಈ ರೀತಿಯಾಗಿ ವರ್ತಿಸಿರೋದು? ಇಲ್ಲೆಲ್ಲ ಹೋರಾಟ ನಡೀತಾ ಇದೆ. ಈ ವ್ಯಕ್ತಿಗೆ ಪರಭಾಷಾ ಚಿತ್ರದ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ದು ಪೋಸ್ಟರ್ ಹಾಕುವಂತ ಮಟ್ಟಕ್ಕೆ ಹೋಗ್ತಾರಲ್ಲ? ಖಂಡಿತವಾಗ್ಲೂ ಅರುಣೇನು ಕನ್ನಡ ಭಾಷೆ ಬಗ್ಗೆ ನಟ ದುರಂಕಾರಿ ಕಮಲ್ ಹಾಸನ್ ಹೇಳಿಕೆ ನೀಡಿರೋ ಬಗ್ಗೆ ರಾಜ್ಯ ವ್ಯಾಪ್ತಿಗೆ ಸಾಕಷ್ಟು ಒಂದು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಈ ಆಕ್ರೋಶದ ನಡುವೆ ಕೂಡ ದಾವಣಗೆರೆಯಲ್ಲಿ 3 ಚಿತ್ರಮಂದಿರ ಅಂದ್ರೆ ಗೀತಾಂಜಲಿ ಆಗಿರ್ಬೋದು ಮತ್ತೆ SS ಮಾಲ್ ಅಲ್ಲಿ ಕೂಡ ಏನು ಅವರ 5ನೇ ತಾರೀಕು ರಿಲೀಸ್ ಆಗಿರುವಂತಹ ಕಮಲ್ ಹಾಸನ್ ಅವರ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂಥದ್ದು. ಇದರಿಂದಾಗಿ ಕನ್ನಡ ರಕ್ಷಣಾ ವೇದಿಕೆ ಕೂಡ ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮತ್ತೆ ಅಲ್ಲಿರುವಂತಹ ಪೋಸ್ಟರ್ ಕೂಡ ಹರಿದಾಕಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಕೂಡ ಕಮಲ್ ಹಾಸನ್ ಅವರ ಸಿನಿಮಾ ಯಾವುದೇ ರೀತಿಯ ಬಿಡುಗಡೆಗೆ ನಾವು ಅವಕಾಶ ಕೊಡೋದಿಲ್ಲ. ಅವರು ಕ್ಷಮೆ ಕೇಳಿದ್ರು ಕೂಡ ನಾವು ಅವರ ಸಿನಿಮಾವನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಇಡೀ ಕರ್ನಾಟಕದಿಂದ. ಯಾಕಂತ ಹೇಳಿದ್ರೆ ಕನ್ನಡ ಭಾಷೆಗೆ ಇಷ್ಟು ಅವಮಾನ ಮಾಡಿದಂತಹ ವ್ಯಕ್ತಿ ಈಗ ಕೊನೆ ಕ್ಷಣದಲ್ಲಿ ಕ್ಷಮೆ ಕೇಳಿದ್ರೆ ಅದು ಯಾವ ರೀತಿಯಾಗಿ ಇಷ್ಟು ದಿನ ಅವರು ಪಬ್ಲಿಸಿಟಿಗೋಸ್ಕರ ಇದನ್ನ ಬಳಕೆ ಮಾಡ್ಕೊಂಡ್ರು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಸಿನಿಮಾ ಮಂದಿರ ಮಾಲೀಕ ಆಗಿರ್ಬೋದು ಮತ್ತೆ ಡಿಸ್ಟ್ರಿಬ್ಯೂಟರ್ ಕೂಡ ಸಾಕಷ್ಟು ಒಂದು ತರಾಟೆಯನ್ನು ಕೂಡ ತೆಗೆದುಕೊಂಡ್ರು. ಯಾಕಂತ ಹೇಳಿದ್ರೆ ಇಷ್ಟು ಆಕ್ರೋಶದ ನಡುವೆ ಕೂಡ ಅವರ ಪೋಸ್ಟರ್ ಕೂಡ ಹಚ್ಚಿದಿರಿ, ಮತ್ತೆ ಅವರ ಫಿಲಮ್ ರಿಲೀಸ್ಗೆ ಎಲ್ಲ ರೀತಿಯಂತ ಸಿದ್ಧತೆ ಮಾಡ್ಕೊಂಡಿದ್ದೀರಿ. ಇದು ಯಾವ ರೀತಿ ಸರಿ ಅನ್ನುವಂಥದ್ದು ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡ್ರ ಬಣ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅರುಣ್, ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಶ್ವರ್